ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಲಕ್ಷ್ಮಿ. ರಾಜನಾದವನು ಪ್ರಜೆಗಳ ಸೇವಕನಾಗಿರ್ಬೇಕು. ಪ್ರಜೆಗಳಿಂದ ರಾಜ್ಯ, ರಾಜ್ಯವಿದ್ರೆ ಮಾತ್ರ ಅಧಿಕಾರ ಅನ್ನೋದನ್ನ ಮರಿಬಾರ್ದು. ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ರಾಜನೊಬ್ಬ ಪ್ರಜಾ ಸೇವಕನಾಗಿದ್ದಾನಂತೆ. ರಾಜನಾಗಿದ್ರು ಎಲ್ಲಾ ಐಭೋಗವನ್ನ ಬಿಟ್ಟು ಬಡವರ ಸೇವೆ ಮಾಡ್ತಾ ಇದ್ದಾನಂತೆ. ಮುಂದೇನಾಯ್ತು ಅನ್ನೋದನ್ನ ನೋಡೋಣ ಅಲ್ವಾ? ಮಕ್ಕಳ ಎಲ್ಲ ಬನ್ನಿ ಬೇಗ. ನಾನ್ ನಿಮ್ಗೆಲ್ಲ ಇವತ್ತು ಒಂದು ಚಂದದ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ನರೇಂದ್ರ ಅನ್ನೋ ರಾಜ ಇದ್ದ. ಆ ರಾಜ ತುಂಬಾನೇ ದಯಾಳುವಾಗಿದ್ದ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇದ್ದ. ಹೀಗಿರುವಾಗ ಅವನಿಗೆ ನಮ್ಮ ರಾಜ್ಯದಲ್ಲಿ ಜನರೆಲ್ಲ ಹೇಗೆ ಜೀವನ ಸಾಗಿಸ್ತಿದ್ದಾರೆ ಅನ್ನೋದನ್ನ ನೋಡೋ ಕುತೂಹಲವಾಯಿತು. ಅದಕ್ಕಾಗಿನೇ ಆತ ಮಾರು ವೇಷದಲ್ಲಿ ಊರನ್ನ ತಿರ್ಗೋಕ್ ಹೊರಟ. ಹೀಗೆ ಹೋಗ್ತಾ ಇರುವಾಗ ಆತನಿಗೊಂದು ದೇವಸ್ಥಾನ ಕಣ್ಣಿಗೆ ಬಿತ್ತು. ಅಲ್ಲಿ ಒಂದಷ್ಟು ಮಂದಿ ಭಿಕ್ಷೆ ಬೇಡ್ತಾ ಕೂತಿದ್ರು. ಅಲ್ಲಿ ವಯಸ್ಸಾದವರು, ನಿರ್ಗತಿಕರು, ಅಂಗವಿಕಲರಿದ್ರು. ಹಾಗೆ ಆ ರಾಜಂಗೆ ಕೆಲವು ಜನರು ಒಳ್ಳೆ ಆರೋಗ್ಯವಂತರಾಗಿದ್ರು ಸಹ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅವರಿಗೆಲ್ಲ ಕೆಲಸ ಮಾಡೋದಕ್ಕೆ ಏನ್ ಕಷ್ಟ ಅಂತ ಆಲೋಚಿಸಿ ಅವರಿಗೆ ಬುದ್ಧಿ ಹೇಳೋಕ್ ಹೋದ. ಆಗ ಅವರೆಲ್ಲ, ನೋಡಿ, ನಮಗೆಲ್ಲ ವಾಸ ಮಾಡುವುದಕ್ಕೆ ಮನೆ ಇಲ್ಲ, ಯಾರು ಕೆಲ್ಸಾನು ಕೊಡೋದಿಲ್ಲ, ಭಿಕ್ಷೆ ಬೇಡದೆ ಹಾಗೆ ಊಟ ಮಾಡೋದು ಅಂತ ಹೇಳಿದ್ರು. ಆಗ ರಾಜ, ನಾನ್ ನಿಮ್ಗೆಲ್ಲ ಕೆಲ್ಸಾನ, ಆ ಕೆಲ್ಸಕ್ಕೆ ತಕ್ಕ ಸಂಬಳನ, ಮನೆಯನ್ನ, ಉಡೋದಕ್ ಬಟ್ಟೆನ ಎಲ್ಲವನ್ನ ಕೊಡ್ತೀನಿ, ನನ್ನ ಜೊತೆ ಬನ್ನಿ ಅಂತ ಹೇಳ್ದ. ಅವರೆಲ್ಲ ಖುಷಿಯಿಂದ ಅರಮನೆಗೆ ಬಂದ್ರು. ಒಬ್ಬಾತ ಕೊಟ್ಟಿಗೆ ನೋಡ್ಕೊಂಡ್ರೆ ಇನ್ನೊಬ್ಬಾತ ಕುದುರೆ ಲಾಯದಲ್ಲಿ ಕೆಲ್ಸ ಮಾಡೋಕ್ ಶುರು ಮಾಡ್ದ. ಒಟ್ನಲ್ಲಿ ಆ ನಿರ್ಗತಿಕರಿಗೆಲ್ಲ ರಾಜ ನರೇಂದ್ರ ಒಂದು ಸೂರನ್ನ ಕಲ್ಪಿಸ್ದ. ಇದನ್ನೆಲ್ಲ ಆ ರಾಜನ ಮೊಮ್ಮಗ ನೋಡ್ತಾ ಬೆಳೆದ. ಮೊಮ್ಮಗ ಅಂದ್ರೆ ರಾಜನ್ಗೆ ತುಂಬಾನೇ ಅಚ್ಚುಮೆಚ್ಚು. ಆತನಿಗೆ ಸಾತ್ವಿಕ ಕಥೆಗಳನ್ನ ಹೇಳ್ತಾ ತುಂಬಾ ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದ್ದ. ಹೀಗೆ ಒಂದಿನ ಮೊಮ್ಮಗನ ಹುಟ್ಟಿದ ಹಬ್ಬ ಇತ್ತು ಮಕ್ಕಳ. ಆಗ ರಾಜ ನರೇಂದ್ರ ಒಂದು ಬಿಳಿ ಬಣ್ಣದ ಕುದುರೆ ಮರಿಯನ್ನ ಉಡುಗೊರೆಯಾಗಿ ಕೊಟ್ಟ. ಆ ಕುದುರೆ ಮರಿ ನೋಡೋಕೆ ಮನಮೋಹಕವಾಗಿತ್ತು. ದಿನಾಲೂ ಆ ಕುದುರೆ ಮರಿ ಜೊತೆ ಆಟವಾಡುತ್ತಿದ್ದ. ಆ ಮರಿಗೆ ಹೊಂದುವಂತಹ ಲಗಾಮನ್ನ ಮಾಡಿಕೊಟ್ರು. ಮೊಮ್ಮಗ ಅದರಲ್ಲಿ ಸವಾರಿ ಮಾಡುತ್ತಿದ್ದ. ಆ ಕುದುರೆಗೆ ಪಾರ್ಥ ಅಂತ ಹೆಸರಿಟ್ಟ. ಆ ಕುದುರೆ ಮತ್ತು ಮೊಮ್ಮಗ ಇಬ್ರು ಕೂಡ ಒಟ್ಟಾಗಿ ಬೆಳೆದು ದೊಡ್ಡವರಾದ್ರು. ಮೊಮ್ಮಗ ಎಲ್ಲಿಗೆ ಹೋಗೋದಿದ್ರು ಕೂಡ ಆ ಪಾರ್ಥನ ಮೇಲೆಯೇ ಹೋಗ್ತಿದ್ದ. ಅವರಿಬ್ರು ಪ್ರಾಣ ಸ್ನೇಹಿತರಾಗಿದ್ರು. ಪಾರ್ಥ ವಾಯು ವೇಗದಲ್ಲೋಡೋ ಶಕ್ತಿ ಹೊಂದಿದ್ದ. ಎಲ್ಲಿಗೆ ಹೋಗೋದಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಕರ್ಕೊಂಡು ಹೋಗ್ತಿದ್ದ. ಒಂದು ದಿನದಲ್ಲಿಯೇ ಅವರಿಬ್ಬರು 10,000 ಮೈಲಿಗಳಷ್ಟು ದೂರ ಹೋಗಿ ಬರ್ತಿದ್ರು. ಹೀಗೆ ಒಮ್ಮೆ ಒಂದೂರಿಗೆ ಅವರಿಬ್ರು ಹೋದಾಗ ಒಬ್ಬ ರೋಗಿಯನ್ನ ಕಂಡ. ಅವನನ್ನ ಮನೆಯ ಹೊರಭಾಗದಲ್ಲಿ ಮಲಗಿಸಿದ್ರು. ಯಾರು ಕೂಡ ಆತನ ಆರೈಕೆ ಮಾಡ್ತಾನೆ ಇರಲಿಲ್ಲ. ಈಗಲೂ ಆಗ್ಲೂ ಅನ್ನೋ ಸ್ಥಿತಿಯಲ್ಲೇ ಆತ ಮಲಗಿದ್ದ. ಅದನ್ನ ನೋಡಿದ ರಾಜಕುಮಾರಂಗೆ ನಾನು ಬಡವರ ಸೇವೆ ಮಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿನೇ ಆತ ಅರಮನೆಯ ಐಭೋಗವನ್ನ ಬಿಟ್ಟು ತನ್ನ ಜೀವನವನ್ನ ಬಡವರ ಸೇವೆಗೆ ಮುಡುಪಾಗಿರ್ಬೇಕು ಅಂತ ಅನ್ಕೊಂಡ. ಹೀಗಾಗಿ ಒಂದ್ ಹಳ್ಳಿಗೆ ಬಂದು ಅಲ್ಲಿ ಗುಡಿಸ್ಲಲ್ಲಿ ವಾಸ ಮಾಡೋಕ್ ಶುರು ಮಾಡ್ದ. ಜೊತೆಗೆ ಕುದುರೆನೂ ತಂದ್ಕೊಂಡಿದ್ದ. ಅಂದಿನಿಂದ ರಾಜಕುಮಾರನ ದಿನಚರಿ ಬದಲಾಯಿತು. ಹಳ್ಳಿಯಲ್ಲಿ ಸುತ್ತೋದು, ರೋಗಿಗಳಿಗೆ ಔಷಧಗಳನ್ನ ಮಾಡಿಕೊಡೋದು, ಹೀಗೆ ಎಲ್ಲವನ್ನ ಅತಿ ಪ್ರೀತಿಯಿಂದ ಮಾಡ್ತಾ ಇದ್ದ. ಆ ಪ್ರದೇಶದಲ್ಲಿ ಒಬ್ಬ ದರೋಡೆಗಾರ ಇದ್ದ. ಕೊಲೆ, ದರೋಡೆ, ಸಿಕ್ಕವರ ಕೈಕಾಲು ಮುರಿಯೋದು ಅಂದ್ರೆ ಅವನಿಗದೇನೋ ಮೋಜು. ಯಾರ ಬಳಿಯಾದ್ರೂ ಅಮೂಲ್ಯವಾದ ವಸ್ತು ಕಂಡ್ರೆ ಅದನ್ನ ಪಡೆದೇ ತೀರ್ತೀನಿ ಅನ್ನೋ ಮನಸ್ಥಿತಿಯವನಾಗಿದ್ದ. ಒಂದು ದಿನ ಇದ್ದಕ್ಕಿದ್ದಂತೆ ಆ ದರೋಡೆಕೋರ ರಾಜಕುಮಾರನ ಗುಡಿಸಲ ಮುಂದೆ ಬಂದ. ರಾಜಕುಮಾರ ಪಾರ್ಥನಿಗೆ ಹುರುಳಿ ತಿನ್ನಿಸ್ತಾ ಇದ್ದ. ರಾಜಕುಮಾರ ಆ ದರೋಡೆಕೋರನನ್ನ ಪ್ರೀತಿಯಿಂದ ಬರಮಾಡ್ಕೊಂಡ. ಆತ್ಮೀಯತೆಯಿಂದ ಮಾತನಾಡ್ತಾ ತನ್ನ ಕುದುರೆಯನ್ನ ತೋರಿಸ್ದ. ಇನ್ನೊಂದಿನ ಸಿಗ್ತೀನಿ ಅಂತ ಹೇಳಿದ ದರೋಡೆಕೋರ ಅಲ್ಲಿಂದ ಹೊರಟ. ಹೀಗೆ ಕೆಲವು ದಿನಗಳು ಉರುಳಿದ್ವು. ಒಂದು ದಿನ ರಾಜಕುಮಾರ ಕುದುರೆ ಏರಿ ಪಕ್ಕದ ಹಳ್ಳಿಗೆ ಹೋಗಿದ್ದ. ಅಲ್ಲೊಂದು ಮನೆಯಲ್ಲಿ ಎಲ್ಲರೂ ಕಾಯಿಲೆಯಿಂದ ನರಳುತ್ತಾ ಇದ್ರು. ಅವರೆಲ್ಲರನ್ನ ಉಪಚರಿಸಿ ತನ್ನ ಗುಡಿಸಲಿಗೆ ಹಿಂತಿರುಗ್ತಾ ಇದ್ದ.
ಅಲ್ಲಿಂದ ಮರಳಿ ಬರುವಾಗ ದಾರಿ ಪಕ್ಕದಲ್ಲೊಬ್ಬ ಬಿದ್ದು ನರಳುತ್ತಾ ಇದ್ದ. ತಾನು ನಡೆಯಲಾರನೆಂದು ಪಕ್ಕದ ಹಳ್ಳಿಗೆ ಹೋಗಬೇಕಾಗಿದೆ ಅಂತ ಕಣ್ಣೀರಿಟ್ಟ. ರಾಜಕುಮಾರ ಆತನನ್ನ ಕುದುರೆಯ ಮೇಲೆ ಹತ್ತಿಸ್ಕೊಂಡು ತನ್ನ ಹಿಂಭಾಗದಲ್ಲಿ ಕೂರಿಸ್ಕೊಂಡ. ಅವನು ಹೇಳಿದ ದಾರಿಯಲ್ಲಿ ಕರ್ಕೊಂಡು ಹೋದ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಬಲವಾದ ಏಟೊಂದು ರಾಜಕುಮಾರನಿಗೆ ಬಿದ್ದಿತು. ಆದ್ರಿಂದ ಆತನ ಸಮತೋಲನ ತಪ್ಪಿ ದೊಪ್ಪಂತ ಬಿದ್ದ. ದರೋಡೆಕೋರ ಕುದುರೆಯ ಮೇಲೆ ಸರಿಯಾಗಿ ಕುಳಿತುಕೊಂಡು ಆ ಕುದುರೆ ನನ್ನದು ಅಂದ. ರಾಜಕುಮಾರ ಒಂದಷ್ಟು ವಿಚಲಿತನಾಗದೆ ಪ್ರೀತಿಯಿಂದಲೇ ಕುದುರೆ ನಿನ್ನದೆ, ಆದ್ರೆ ನನ್ನದೊಂದು ಮಾತನ್ನ ಕೇಳ್ಕೊಂಡು ಹೋಗು ಅಂದ. ಏನದು ಅಂತ ದರೋಡೆಕೋರ ಅಬ್ಬರಿಸ್ದ. ಆಗ ರಾಜಕುಮಾರ, ನಾನು ಸಹಾಯಕ್ಕೆ ನಿಲ್ಲಿಸಿದಾಗ ಹೀಗೆ ಮೋಸದಿಂದ ಕುದುರೆ ಕದ್ದ ವಿಚಾರವನ್ನ ಎಲ್ಲಿಯೂ ಹೇಳ್ಬೇಡ, ಯಾಕಂದ್ರೆ ಈ ವಿಷಯ ಬಹಿರಂಗವಾದ್ರೆ ಇನ್ಮುಂದೆ ಅಸಹಾಯಕರ ಸಹಾಯಕ್ಕೆ ಯಾರೂ ಬರಲಾರರು ಅಂದ. ರಾಜಕುಮಾರನ ಮಾತುಗಳು ಆ ದರೋಡೆಕೋರನಿಗೆ ನಾಡ್ತು. ತನಗಾದ ಅನ್ಯಾಯವನ್ನ ಯಾರಿಗೂ ಹೇಳ್ಬೇಡ ಅಂದ್ರಲ್ಲ, ಅಸಹಾಯಕರ ಸಹಾಯಕ್ಕೆ ಯಾರೂ ಬರಲಾರರು ಎಂದ್ರಲ್ಲ, ಎಂಥ ಹೃದಯ ಶ್ರೀಮಂತಿಕೆ ಅಂತ ಮನಸ್ಸಿನಲ್ಲೇ ದರೋಡೆಕೋರ ನಮಸ್ತ. ಕುದುರೆನ ಬಿಟ್ಟು ಅಲ್ಲಿಂದ ಹೋದ. ಮಾರನೇ ದಿನ ರಾಜಕುಮಾರನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಹಿಂದಿನ ದಿನ ದಾಳಿ ಮಾಡಿದ್ದ ದರೋಡೆಕೋರ ಗುಡಿಸಲ ಮುಂದೆ ನಿಂತಿದ್ದ. ಆತನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಭಾವ ಇತ್ತು. ಏನಾಗ್ಬೇಕಿತ್ತು ಅಂತ ರಾಜಕುಮಾರ ಕೇಳ್ದ. ಆಗ ಆ ದರೋಡೆಕೋರ, ಅಯ್ಯ, ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ನಿನ್ನೆ ನೀವಾಡಿದ ಮಾತುಗಳು ನನ್ನ ಕಣ್ಣನ್ನ ತೆರೆಸ್ತು. ನಾನು ಕೂಡ ನಿಮ್ಮ ಜೊತೆ ಇದ್ದು ಅಸಹಾಯಕರ ಸೇವೆ ಮಾಡ್ತೀನಿ ಅಂತ ಹೇಳ್ದ. ಈ ಮಾತನ್ನು ಕೇಳಿದ ರಾಜಕುಮಾರಂಗೆ ತಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅಂತ ಅನ್ನಿಸ್ತು. ಜೀವನದಲ್ಲಿ ದುಡ್ಡು ಒಂದೇ ಎಲ್ಲವೂ ಅಲ್ಲ. ಮಾನವೀಯತೆ, ಪ್ರೀತಿಯಿಂದಲೂ ಕೂಡ ಜೀವನದಲ್ಲಿ ಸಂತೃಪ್ತಿ ಇದೆ ಅನ್ನೋದನ್ನ ಅರಿತುಕೊಂಡ. ನಮ್ಮ ಐಶ್ವರ್ಯ, ಸಂಪತ್ತೆಲ್ಲ ಕ್ಷಣಿಕ ಅನ್ನೋದನ್ನ ನಾವೇ ತಿಳಿಬೇಕು. ಮನುಷ್ಯರಲ್ಲಿ ಪ್ರೀತಿಯನ್ನ ಹಂಚಿ ಅಸಹಾಯಕರಿಗೆ ಆಧಾರವಾಗಿ ನಮ್ಮ ಸಮಯ ಮತ್ತು ಸಂಪತ್ತಿನ ಸ್ವಲ್ಪ ಪಾಲನ್ನ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡೋಣ ಅಲ್ವಾ? ನೋಡಿ, ರಾಜನ ಮಾತಿನಿಂದ ಕಠೋರ ಮನಸ್ಸಿನ ದರೋಡೆಕೋರ ಹೇಗೆ ಬದಲಾದ ಅಲ್ವಾ? ಈಗ ನಾವೆಲ್ಲ ನಮ್ಮ ಕೂದಲಿನ ಬಗ್ಗೆ ನಮ್ಗೆ ಗೊತ್ತಿಲ್ಲದ ಮಾಹಿತಿಯನ್ನ ಪಡೆಯೋಣ. ಮಾಹಿತಿ ತುಂಬಾನೇ ರೋಚಕವಾಗಿದೆ. ತಡ ಮಾಡೋದ್ ಬೇಡ, ಬನ್ನಿ ಕೇಳೋಣ. ಹೇಯ್, ನೋಡೆ ನನ್ ಹೊಸ ಹೇರ್ ಸ್ಟೈಲ್ ಹೆಂಗಿದೆ. ಕೂದ್ಲಿಗೆ ಬಣ್ಣ ಹಾಕ್ಸಿದೀನಿ. ಅಯ್ಯೋ ನಿನ್ನ, ಯಾಕೋ ಇದೆಲ್ಲ ಬೇಕಿತ್ತು? ಸುಮ್ನೆ ಕಲ್ಲರ್ ಗಿಲ್ಲರ್ ಅಂದ್ಕೊಂಡು ಎಲ್ಲಾ ಕೂದ್ಲು ಉದ್ರು ಹೋಗಿ ಆಮೇಲೆ ನಿಂತಲೆ ಕೋಳಿ ಮೊಟ್ಟೆ ತರ ಕಾಣುತ್ತೆ ನೋಡು. ಯಪ್ಪ, ಕೂದ್ಲಿಗೆ ಕಲರ್ ಹಾಕಿದ್ರೆ ಕೂದ್ಲು ಉದುರುತ್ತೆ ಅಂತೀಯಾ? ಎಲ್ಲಾ ಕಲ್ಲರ್ಗಳು ನಮ್ಮ ಕೂದ್ಲಿಗೆ ಆಗ್ ಬರೋದಿಲ್ಲ. ಕೆಮಿಕಲ್ಗಳನ್ನ ಹೇಗ್ ನಂಬ್ತೀಯ? ಅಷ್ಟಿದ್ರೆ ಮದರಂಗಿ ಅಂದ್ರೆ ಗೊತ್ತಲ್ಲ, ಗೋರಂಟಿ, ಆ ಸೊಪ್ಪಿರತ್ತಲ್ಲ, ಅದನ್ನ ಮನೇಲೆ ರುಬ್ಕೊಂಡ್ ಹಚ್ಚು. ಕೂದಲಿಗೂ ಒಳ್ಳೇದು, ತಲೆ ಕೂಡ ತಂಪಾಗಿರುತ್ತೆ. ಓಹೋ, ಹಂಗಾ? ನಂಗೆ ನನ್ ಕೂದ್ಲು ಅಂದ್ರೆ ತುಂಬಾ ಇಷ್ಟ ಗೊತ್ತಾ. ಕೂದ್ಲು ಬಗ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಮಾಹಿತಿ ಇದ್ರೆ ಹೇಳು. ನಿನ್ ತಲೆಯಲ್ಲಿರೋ ಕೂದ್ಲಿನಷ್ಟೇ ಸಂಖ್ಯೆಯ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇವೆ, ಕೇಳಿಸ್ಕೊ. ನಮ್ ತಲೆಯಲ್ಲಿ ಎಷ್ಟು ಕೂದ್ಲುಗಳಿರುತ್ತೆ ಗೊತ್ತಾ? 1 ಲಕ್ಷದಿಂದ 1.5 ಲಕ್ಷ. ಅಯ್ಯ, ನಮ್ಮ ಅಜ್ಜಿನ ತಲೆಯಲ್ಲಿ ಎಲ್ಲಾ ಕೂದ್ಲು ಬಿದ್ದು 20, 30, 40 ಇದೆ ಅನ್ಸುತ್ತೆ ಕಣೆ. ತಲೆ ಹರಟೆ, ನಾನು ಸರಾಸರಿಯಾಗಿ ಹೇಳಿದ್ ಕಣೋ, ಸುಮ್ನೆ ಕೇಳಿಸ್ಕೊ. ಕಪ್ಪು ಬಣ್ಣದ ಕೂದ್ಲನ್ನ ಹೊಂದಿರೋರು ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿರೋದು, ನಿಂಗ್ ಗೊತ್ತಾ? ಬೇರೆ ಬೇರೆ ಬಣ್ಣದ ಕೂದ್ಲಿರೋ ಮಂದಿ ಇರೋದು ಕೇವಲ 1% ಮಾತ್ರ. ಹಂಗಾ? ಫಾರಿನ್ ಮಂದಿ ಮಾತ್ರ ಅಂತ ಕೂದ್ಲನ್ನ ಹೆಚ್ಚು ಹೊಂದಿರ್ತಾರಲ್ವಾ? ಯು ಕ್ಯಾನ್ ಸೇ ದಾಟ್. ಕೂದಲು ಒಣಗಿದ್ದಾಗಲಿಗಿಂತ ಒದ್ದೆಯಾದಾಗ ಹೆಚ್ಚು ಉದ್ದವಾಗಿ ಕಾಣಿಸುತ್ತೆ. ಹಾಗೆ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಹೋಲಿಕೆ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ವೇಗವಾಗಿ ಬೆಳೆಯುತ್ತೆ. ಓಹೋ, ಬೇಸಿಗೆಯಲ್ಲಿ ಕಟಿಂಗ್ ಶಾಪ್ನವರಿಗೆ ಹೆಚ್ಚು ಬಿಸ್ನೆಸ್ ಅನ್ನೋ. ಸರಿ, ಎಲ್ಲ ಧೋನಿ ಬಿಟ್ಟಿದ್ದ ಹಾಗೆ ಉದ್ದುದ್ದ ಕೂದ್ಲಿ ಬಿಟ್ರೆ ಏನ್ ಗತಿ? ಸುಮ್ನೆ ಕೇಳೋ. ಸುಟ್ಟರೆ ಕೆಟ್ಟ ವಾಸನೆಯನ್ನ ಹೊರಡಿಸುವ ಹಾಗೆ ಬೂದಿ ಸಿಗದ ವಸ್ತು ಅಂದ್ರೂ ಕೂಡ ಕೂದಲು. ಕೂದಲಿಗೆ ಬೆಂಕಿ ಬಿದ್ರೆ ಅರೆ ಕ್ಷಣದಲ್ಲಿ ಕರಗ್ ಹೋಗುತ್ತೆ, ನೋಡಿದೀಯಾ? ನೋಡಿದೀನಿ. ನಮ್ಮಕ್ಕ ಬರ್ತಡೇ ದಿನ ಕ್ಯಾಂಡಲ್ ಆರ್ಸೋಕೆ ಉಫ್ ಮಾಡಕ್ ಹೋಗಿದ್ಲಲ್ಲ, ಕೂದ್ಲಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿತ್ತು. ಅಬ್ಬಾ, ಅದ್ ಬಿಡು, ಇಲ್ ಕೇಳು. ಒಂದ್ ಕೂದಲು 5 ವರ್ಷಗಳವರೆಗೆ ಬೇಕಾದ್ರೂ ಇರಬಲ್ಲದಂತೆ. ನಾವು ಸೇವಿಸೋ ಆಹಾರ, ಪ್ರೋಟೀನ್ಗಳು, ಇವೆಲ್ಲ ಅಂಶಗಳು ಕೂದಲಿನ ಮೇಲೆ ಪರಿಣಾಮ ಬೀರ್ತವೆ. ಅಂದ್ರೆ ಊಟ ಹೆಚ್ಚು ಕಮ್ಮಿ ಆದ್ರೆ ತಲೆ ಕೂದಲೆಲ್ಲ ಉದುರು ಹೋಗುತ್ತೆ ಅನ್ನೋ? ಅದೊಂದೇ ಕಾರಣ ಅಲ್ಲ ಮಾರಯ್ಯ. ಬಳಸೋ ನೀರಲ್ಲಿ ವ್ಯತ್ಯಾಸ ಆದ್ರೆ, ಅತಿಯಾಗಿ ಮಾದಕ ದ್ರವ್ಯಗಳ ದೋಸ್ತಿ ಮಾಡಿದ್ರೆ, ಥೈರಾಯ್ಡ್ ಇಂಬ್ಯಾಲೆನ್ಸ್ ಆದ್ರೆ, ದೇಹದಲ್ಲಿ ಐರನ್ ಪ್ರಮಾಣದ ಕೊರತೆಯಾದ್ರೆಲ್ಲ ಕೂದಲು ಉದುರೋದು ಜಾಸ್ತಿ. ಹೀಗಾಗಿ ನಾವು ತುಂಬಾ ಕೇರ್ ತಗೊಳ್ಬೇಕು. ಅದ್ರ ಜೊತೆಗೆ ಯಾವ್ದಾದೋ ಎಣ್ಣೆಗಳನ್ನ ತಲೆಗೆ ಹಾಕಬಾರ್ದು, ಕಣ್ಣಿಗೆ ಚೆನ್ನಾಗಿ ಕಾಣಿಸೋ ಬಣ್ಣಗಳನ್ನ ಮೆಚ್ಕೊಳ್ಬಾರ್ದು ಅನ್ನೋ. ಹೌದು ನೋಡು. ಹಾಗೆ ಒಂದಿನಕ್ಕೆ ನಮ್ ಕೂದ್ಲು
ಸರಾಸರಿಯಾಗಿ 0.3 ಮಿಲಿಮೀಟರ್ನಿಂದ 0.5 ಮಿಲಿಮೀಟರ್ ಬೆಳೆಯಬಲ್ಲದಂತೆ. ಗಂಡಸರಿಗೆ ಗಡ್ಡ ಮಿಸೆ ಬರುತ್ತಲ್ಲ, ಅದು ತಲೆಗೂದಲಿಗಿಂತ ವೇಗವಾಗಿ ಬೆಳೆಯುತ್ತಂತೆ. ಕೂದಲು ಯಾವ್ದ್ರಿಂದ ಆಗಿರೋದು ಗೊತ್ತಾ? 50% ಕಾರ್ಬನ್ನು, 21% ಆಕ್ಸಿಜನ್ನು, 17% ನೈಟ್ರೋಜನ್ನು, 6% ಹೈಡ್ರೋಜನ್ನು, 5% ಸಲ್ಫರ್ ಇರುತ್ತೆ. ಅಂತೂ ಅವೆಲ್ಲಗಳಿಂದ ಕೇಶರಾಶಿ ಆಗಿರುತ್ತೆ ಅನ್ನು. ಸರಿ, ನೀನ್ ಹೇಳಿದ್ನೆಲ್ಲ ಕೇಳಿ ನಂಗೆ ಭಯವಾಗ್ತಾ ಇದೆ. ಇವಾಗ ನಾನು ಹೋಗಿ ಕೂದಲು ಕಲರ್ ತೆಗೆಸ್ಕೊಂಡ್ ಬರ್ತೀನಿ. ಹಾಗೆ ಮಾಡು, ನಾಳೆ ಸಿಕ್ಕಿದಾಗ ಮೊದಲಿನ ಕೂದಲಿರ್ಬೇಕಷ್ಟೇ. ಹ್ಞೂ ಕಣೆ, ಬಾಯ್. ಸಾತ್ವಿಕ ಮಾತುಗಳಿಗೆ ಕಠೋರ ಮನಸ್ಸಿರವರನ್ನು ಕರಗಿಸುವ ಶಕ್ತಿ ಇದೆ ಅನ್ನೋದನ್ನ ನೋಡಿದ್ರೆ, ಜೊತೆಗೆ ನಮ್ಮ ಕೂದಲಿನ ಬಗ್ಗೆ ಹಿಂಗೆಲ್ಲ ಇದ್ಯಾ ಅನ್ನೋ ಮಾಹಿತಿಯನ್ನ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ